ಬಡ ಗರ್ಭಿಣಿಯರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಮಿಸಿದ್ದ ಹೆರಿಗೆ ಆಸ್ಪತ್ರೆಯೊಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅನೈತಿಕ ಚಟುವಟಿಕೆಗಳ ತಾಣವಾಗ್ಬಿಟ್ಟಿದೆ. ಎಲ್ಲಿ ಏನಾಯ್ತು ಅಂತೀರಾ? ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಹೆರಿಗೆ ಆಸ್ಪತ್ರೆಯ ಕಟ್ಟಡದಲ್ಲಿ ಎಲ್ಲೆಂದರಲ್ಲಿ ಬಿದ್ದಿರುವ ಮದ್ಯದ ಬಾಟಲ್ಗಳು, ಹೊಸದಾಗಿ ನಿರ್ಮಿಸಿದ ಆಸ್ಪತ್ರೆಯ ಗಾಜುಗಳು ಪೀಸ್ ಪೀಸ್. ಸ್ಮಶಾನದ ಮೂಲೆಯೊಂದರಲ್ಲಿ ನಿರ್ಮಿಸಿದ ಹೆರಿಗೆ ಆಸ್ಪತ್ರೆ. ಅನೈತಿಕ ಚಟುವಟಿಕೆಗಳ ತಾಣವಾದ ಹೆರಿಗೆ ಆಸ್ಪತ್ರೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಸ್ಮಶಾನದಲ್ಲಿ ಆಸ್ಪತ್ರೆ ನಿರ್ಮಾಣ. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ಸರ್ಕಾರದ ಯೋಜನೆ ಹಳ್ಳ ಹಿಡಿಯುತ್ತೆ ಅನ್ನೋದಕ್ಕೆ ಬೆಳಗಾವಿಯಲ್ಲಿ ಇದೊಂದು ತಾಜಾ ಉದಾಹರಣೆ. ಗರ್ಭಿಣಿಯರಿಗೆ ಸದುಪಯೋಗ ಆಗಬೇಕಿದ್ದ ಹೆರಿಗೆ ಆಸ್ಪತ್ರೆ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಆಸ್ಪತ್ರೆ ಕೊಠಡಿಗಳಲ್ಲಿ ಎಲ್ಲೆಂದರಲ್ಲಿ ಸಿಗರೇಟ್, ಮದ್ಯದ ಬಾಟಲ್, ಗುಡ್ಕಾ, ತಂಬಾಕು ಪ್ಯಾಕೆಟ್ಗಳು ಬಿದ್ದಿವೆ. 2022ರಲ್ಲೇ ಹೆರಿಗೆ ಆಸ್ಪತ್ರೆ ಕಾಮಗಾರಿ ಮುಗಿದಿದ್ರೂ ಈವರೆಗೆ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಗ್ರಾಮದ ಮಧ್ಯೆ ಹೆರಿಗೆ ಆಸ್ಪತ್ರೆ ನಿರ್ಮಾಣ ಮಾಡೋ ಬದಲು ಸ್ಮಶಾನದಲ್ಲಿ ಹೆರಿಗೆ ಆಸ್ಪತ್ರೆ ನಿರ್ಮಿಸಿದ್ದಾರೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತು ಗ್ರಾಮದೊಳಗೆ ಹೆರಿಗೆ ಆಸ್ಪತ್ರೆ ನಿರ್ಮಿಸಬೇಕಾಗಿದೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಗಣೇಶನ ಹಬ್ಬಕ್ಕೆ ಜನತೆ ಕಾತ್ರದಿಂದ ಕಾಯ್ತಿದ್ದಾರೆ. ಮೂರ್ತಿ ಕಲಾವಿದರ ಮನೆಯ ಅಂಗಳದಲ್ಲಿ ಬಗೆ ಬಗೆಯ ಮೂರ್ತಿಗಳು ಸಿದ್ಧವಾಗಿ ಕುಳಿತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಜೇಡಿ ಮಣ್ಣಿನ 100 ಮೂರ್ತಿಗಳು ರೆಡಿಯಾಗಿದ್ದು ಫೈನಲ್ ಟಚ್ನಲ್ಲಿ ಕಲಾವಿದರು ಬ್ಯುಸಿಯಾಗಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ನಾಡಿನಲ್ಲಿ ಗಣೇಶನ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ. ಈಗಾಗಲೇ ಆ ಮೂರ್ತಿ ಕಲಾವಿದರು ಕೂಡ ಈಗಾಗಲೇ ಬ್ಯುಸಿಯಾಗಿ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲೂ ಕೂಡ ಕಲಾವಿದರು ಮೂರ್ತಿ ತಯಾರಿಕೆಯಲ್ಲೂ ಕೂಡ ತೊಡಗಿರುವಂಥದ್ದು. ನಾಳೆ ಗಣೇಶ ಚತುರ್ಥಿ ಸಂಭ್ರಮ ಸಡಗರ. ಜೇಡಿ ಮಣ್ಣಿನ ಮೂರ್ತಿಗೆ ಭಾರಿ ಡಿಮ್ಯಾಂಡ್. ಸಾಲಾಗಿ ಇಟ್ಟಿರುವ ಗಣೇಶನ ಮೂರ್ತಿಗೆ ಫೈನಲ್ ಟಚ್ ನೀಡುತ್ತಿರುವ ಕಲಾವಿದರು. ಗಣೇಶ ಚತುರ್ಥಿಗೆ ಕೌಂಟ್ ಡೌನ್ ಶುರುವಾಗ್ತಿದ್ದಂತೆ ಕಲಾವಿದರು ಬ್ಯುಸಿಯಾಗಿದ್ದಾರೆ. ಕಾರವಾರದ ಶಿರಾವಾಡದ ಗಜ ಆಚಾರಿ ಕುಟುಂಬ ಅನಾದಿ ಕಾಲದಿಂದಲೂ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿದೆ. ಜೇಡಿ ಮಣ್ಣಿನಿಂದ ತಯಾರಿಸುವ ಇವರ ಮೂರ್ತಿಗೆ ಭಾರಿ ಬೇಡಿಕೆ ಇದೆ. ಈ ಬಾರಿ ಸುಮಾರು 90 ಮೂರ್ತಿಗಳನ್ನ ಮಾಡಿದ್ದಾರೆ. ಗರುಡನ ಮೇಲೆ ಕುಳಿತ ಗಣೇಶ, ನವಿಲಿನ ಮೇಲೆ ಗಣಪ, ಹೀಗೆ ತರತರಹದ ಗಣೇಶನ ಮೂರ್ತಿಗಳನ್ನ ತಯಾರಿಸಿದ್ದಾರೆ. ಅಂದರೆ ಈಗ ಒಂದು ಹಿಂಗೆ ಇಲಿ ಮೇಲೆ ಕುತ್ಕೊಂಡಿದ್ದು, ಈಗ ಗರುಡ ಹಿಂಗೆ ಅವರು ಹಿಂಗೆ ಫೋಟೋ ತಂದು ಕೊಟ್ಟರೆ ನಾವು ಆ ಟೈಪ್ ಹಿಂಗೆ ಮಾಡ್ಕೊಂಡು ಕೊಡ್ತೀವಿ. ಈಗ ಫುಲ್ ಬ್ಯುಸಿ ಇರ್ತಾರೆ ನಾವು. ಈಗ ಅಂದರೆ ಡೆಕೋರೇಷನ್ ಕೆಲಸ ಎಲ್ಲ ತೊಗೊಂಡಿರ್ತಾರಲ್ಲ, ಅದೆಲ್ಲ ಮಾಡ್ಲಿಕ್ಕೆ ಹಿಂಗೆ ನೈಟ್ ಎಲ್ಲ ಫುಲ್ ಬ್ಯುಸಿ ಇರ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಲಾಂತರಗಳಿಂದ ಮೂರ್ತಿ ತಯಾರಿಸುವ ಕುಟುಂಬವಿದೆ. ಶಿರಾವಾಡದ ನಂದ ಆಚಾರಿ ಕುಟುಂಬವೂ ಹೌದು. ಅವರ ಮೊಮ್ಮಗ ಅಕ್ಷಯ್ 6 ವರ್ಷದವನಿರುವಾಗಲೇ ಮೂರ್ತಿ ತಯಾರಿಕೆ ಮಾಡ್ತಿದ್ದಾನೆ. 1 ಅಡಿಯಿಂದ 6.5 ಅಡಿ ಎತ್ತರದ ಮೂರ್ತಿಗಳನ್ನ ತಯಾರಿಸಿದ್ದಾರೆ. ಇವತ್ತಿನ ಮೊಬೈಲ್, ಟಿವಿ ಯುಗದಲ್ಲಿ ಎಲ್ಲವನ್ನ ಬದಿಗೊತ್ತಿ ಬಳುವಳಿ ಆಗಿ ಬಂದಿರುವ ಮೂರ್ತಿ ಕಲೆಯನ್ನ ಮಕ್ಕಳು ಮುಂದುವರಿಸುತ್ತಿರುವುದಕ್ಕೆ ಅವರ ತಾಯಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಜೊತೆಗೆ ಅವರು ಕಲೆಯನ್ನು ಕೂಡ ರೂಢಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೊಂದು ನನಗೆ ತುಂಬ ಖುಷಿ ಅನಿಸ್ತದೆ. ಶಿಕ್ಷಣವನ್ನು ಕಲಿತಾ ಇದ್ದಾರೆ ಹಾಗೂ ಕಲೆಯನ್ನು ಕೂಡ ಕಲಿತಾ ಇದ್ದಾರೆ. ಅದರಿಂದ ನನಗೆ ತುಂಬ ಸಂತೋಷ ಅನಿಸ್ತದೆ. ಯಾವುದು ನನ್ನ ಹುಡುಗರು ಕೂಡ ಈಗಿನ ಕಾಲದಲ್ಲಿ ಏನು ಹೇಳ್ರಿ, ಮೊಬೈಲು, ಟಿವಿ ಎಲ್ಲ ತಿರುಗೋದು, ಅದನ್ನು ಬಿಟ್ಟು ಬೆಳಗಿಂದ ಸಂಜೆ ತನಕ ಶಿಕ್ಷಣವನ್ನು ಕಲಿತು ಹಾಗೂ ನಮ್ಮ ಕಲೆಯನ್ನು ಕೂಡ ಅವರ ವೃತ್ತಿಯನ್ನು ಅವರು ರೂಢಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನನಗೆ ಒಂದು ಖುಷಿ ವಿಷಯ. ಕಲಾವಿದರ ಮನೆಯಲ್ಲಿ ಅಮೂರ್ತ ರೂಪ ಪಡೆದುಕೊಂಡ ಗಣೇಶನನ್ನ ಬೀಳ್ಕೊಡಲು ಕಲಾಕಾರರು ಸಿದ್ಧತೆ ನಡೆಸಿದ್ದಾರೆ. ಇನ್ನು ಮನೆಯಲ್ಲಿ ಸಾರ್ವಜನಿಕ ಗಣೇಶನ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ. ಮೂರ್ತಿ ಕಲಾವಿದರು ಅನಾದಿ ಕಾಲದಿಂದ ಈ ಒಂದು ಮೂರ್ತಿ ತಯಾರಿಕೆಯ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸರ್ಕಾರದಿಂದ ಕಲಾವಿದರಿಗೆ ಏನಾದರೂ ಮಾಶಾಸನ ಸಿಗುವಂಥದ್ದಾಗಲಿ ಮತ್ತು ಅವರಿಗೆ ಒಂದು ಪ್ರೋತ್ಸಾಹ ಸಿಕ್ಕರೆ ಕಲಾವಿದರಿಗೆ ತುಂಬ ಖುಷಿ ಆಗುತ್ತೆ ಎಂಬ ಭಾವನೆ ಕೂಡ ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.
ದರ್ಶನ್ ಆ್ಯಂಡ್ ಗ್ಯಾಂಗ್ ಕ್ರೌರ್ಯ ಹೇಗಿತ್ತು ಅಂದರೆ ರೇಣುಕಾಸ್ವಾಮಿ ದೇಹದ 8 ಭಾಗಕ್ಕೆ ಶಾಕ್ ಕೊಟ್ಟಿದ್ರು. 7 ಕಡೆ ಮೂಳೆ ಮುರಿದಿತ್ತು, 13 ಕಡೆ ಮೂಳೆ ಏರ್ ಕ್ರ್ಯಾಕ್ ಆಗಿತ್ತು, 30% ದೇಹ ಸುಟ್ಟೋಗಿತ್ತು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಂಗಿ ಬನಿಯನ್ ಹರಿದು ಡಿ ಗ್ಯಾಂಗ್ ವಿಕೃತಿ, ಕೈ ಮುಗಿದರೂ ಬಿಡದೆ ಕೊಂದ ರಾಕ್ಷಸರ ಪಡೆ. ದರ್ಶನ್ ಅಂಡ್ ಗ್ಯಾಂಗ್ ಮೃಗಗಳಂತೆ ವರ್ತಿಸಿತ್ತು ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ಮೊದಲಿನಿಂದಲೂ ಹೇಳುತ್ತಲೇ ಬಂದಿತ್ತು. ತಿಂಗಳುಗಳ ಹಿಂದೆಯೇ ರೇಣುಕಾ ಸ್ವಾಮಿಯನ್ನ ಹೆಂಗೆಲ್ಲ ಟಾರ್ಚರ್ ಮಾಡಿ ಕೊಂದಿದ್ರು ಅಂತ ಫೋಟೋ ಸಮೇತ ಬಯಲಿಗೆಳೆದಿದ್ವಿ. ಆ ಬಡ ಜೀವವನ್ನ ಕರೆತಂದು ಕೊಂದು ಬಿಸಾಕಿದ ಕತೆ ಹೇಳ್ತೀವಿ ಕೇಳಿ. ಫೋಟೋ 1, ರೇಣುಕಾ ಸ್ವಾಮಿ ಕಿಡ್ನಾಪ್. ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ ಅನ್ನೋ ಕಾರಣಕ್ಕೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿತ್ತು. ಚಿತ್ರದುರ್ಗದಿಂದ ಕರೆತರ ಫೋಟೋ ಇದು. ಪಾಪ ಆ ಬಡ ಜೀವಕ್ಕೆ ಮುಂದೇನಾಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಫೋಟೋ 2, ಶೆಡ್ಗೆ ದರ್ಶನ್ ಎಂಟ್ರಿ. ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಕರೆತಂದಿದ್ದೇವೆ ಅನ್ನೋ ಸುದ್ದಿ ಪಬ್ನಲ್ಲಿ ಕುಡಿದು ಟೈಟ್ ಆಗ್ತಿದ್ದ ದರ್ಶನ್ಗೆ ತಿಳಿದಿತ್ತು. ಹಂತಕರ ಪಡೆಯ ಬಾಸ್ ಕರಿ ಕಾರ್ನಲ್ಲಿ ಎಂಟ್ರಿ ಕೊಟ್ಟ ಫೋಟೋ ಇದು. ಫೋಟೋ 3, ಅರೆ ಜೀವವಾದ ರೇಣುಕಾ ಸ್ವಾಮಿ. ಕೃಷ ಕಾಯದ ರೇಣುಕಾ ಸ್ವಾಮಿಯನ್ನ ಎತ್ತೆತ್ತಿ ಲಾರಿಗೆ ಎಸೆಯಲಾಗಿತ್ತು. ಹೊಡೆತದ ರಭಸಕ್ಕೆ ರೇಣುಕಾ ಸ್ವಾಮಿ ತಲೆ ಸುತ್ತಿ ಬಿದ್ದಿದ್ದ. ಫೋಟೋ 4, ರೇಣುಕಾ ಸ್ವಾಮಿ ಪ್ರಾಣ ಭಿಕ್ಷೆ. ಈ ಫೋಟೋ ಎಂಥವರ ಕರುಳು ಕಿವುಚೋ ಹಾಗೆ ಮಾಡುತ್ತೆ. ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಕ್ಕೆ ಹೆಂಗ್ ಹೊಡೆದಿದ್ರು ಅಂದ್ರೆ ರೇಣುಕಾ ಸ್ವಾಮಿ ಪ್ರಾಣ ಭಿಕ್ಷೆ ಬೇಡಿದ್ರು, ಬಿಡದೆ ಬಡಿದು ಸಾಯಿಸಿದ್ರು. ಫೋಟೋ 5, ಬಿಳಿ ಕಾರ್ನಲ್ಲಿ ಶವ ಸಾಗಾಟ. ಕೊಲೆ ಮಾಡಿದ ಬಳಿಕ ಇಡೀ ಗ್ಯಾಂಗ್ಗೆ ಭಯ ಶುರುವಾಗಿತ್ತು. ಶವವನ್ನ ಎಸೆಯೋದಕ್ಕೆ ಪ್ಲಾನ್ ಮಾಡಿದ್ರು. ಬಿಳಿ ಕಾರ್ನಲ್ಲಿ ಶವವಿಟ್ಟು ಸಾಗಿಸಿದ್ರು. ಅವರಿಗೆ ಅದೆಷ್ಟು ಭೀತಿ ಇತ್ತು ಅಂದ್ರೆ ಕಾರ್ ಡೋರ್ ಅನ್ನು ಮುಚ್ಚಿರಲಿಲ್ಲ. ಫೋಟೋ 6, ಪ್ಯಾಂಟ್ ಬಿಚ್ಚಿ ಹೊಡೆದಿದ್ದ ರಕ್ಕಸರು.